ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಡಿ.ಕೆ. ಬಣಕ್ಕೆ ವಿ.ಎಸ್. ಉಗ್ರಪ್ಪ ಶಿಫ್ಟ್ ಆದ್ರಾ? ಯಾರ್ಯಾರು ಯಾವ್ಯಾವ ಬಣದಲ್ಲಿರ್ತಾರೆ, ಅಧಿಕಾರದಲ್ಲಿ ಯಾರು ಇರ್ತಾರೆ, ಯಾರು ಪ್ರಭಾವಶಾಲಿಗಳಾಗಿರ್ತಾರೆ, ಅವರ ಬಣದಲ್ಲಿ ಇರ್ತಾರೆ ಅನ್ನುವ ಮಾತಿಗೆ ಈ ಮಾತೇನಾದರೂ ಅಥವಾ ಈ ಹೊಸ ಬೆಳವಣಿಗೆ ಏನಾದರೂ ಲಿಂಕ್ ಆಗುತ್ತಾ, ಸಿಂಕ್ ಆಗುತ್ತಾ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಡಿ.ಕೆ. ಬಣಕ್ಕೆ ವಿ.ಎಸ್. ಉಗ್ರಪ್ಪ ಮಾಜಿ ಸಂಸದರು ಶಿಫ್ಟ್ ಆದ್ರ? ನಿನ್ನೆ ಡಿ.ಕೆ. ಜೊತೆ ಸಿದ್ದು ಆಪ್ತ ಉಗ್ರಪ್ಪ ಅವರು ಕಾಣಿಸ್ಕೊಂಡ ತಕ್ಷಣ ಈ ಮಾತು ಹೇಳ್ತಾ ಇದ್ದೀವಾ? ಇಲ್ಲ. ಇದೀಗ ರಾಜ್ಯಸಭೆಗೆ ಆಯ್ಕೆಯನ್ನು ಬಯಸಿ ಸದಸ್ಯರಾಗಲು ಉಗ್ರಪ್ಪ ಲಾಬಿ ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿ.ಕೆ. ಸಿದ್ದು ದೆಹಲಿಗೆ ತೆರಳಿದ ಬೆನ್ನಲ್ಲೇ ಉಗ್ರಪ್ಪ ಕೂಡ ದೌಡಾಯಿಸಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಏರ್ಪೋರ್ಟ್ನಲ್ಲಿ ಉಗ್ರಪ್ಪ ಮಾತನಾಡಿದ್ದಾರೆ. ನಾನು ರಾಜ್ಯಸಭೆಗೆ ಟಿಕೆಟ್ ಕೇಳಲು ದೆಹಲಿಗೆ ಹೊರಟಿದ್ದೇನೆ. ಇದು ವಿ.ಎಸ್. ಉಗ್ರಪ್ಪ ಅವರ ಮಾತು. ಕಳೆದ ಅವಧಿಯಲ್ಲಿ ಸಂಸದನಾಗಿ 6 ತಿಂಗಳಷ್ಟೇ ನನಗೆ ಅವಕಾಶ ಸಿಕ್ಕಿದೆ, ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಹೀಗಾಗಿ ರಾಜ್ಯಸಭೆಗೆ ಟಿಕೆಟ್ನ ಬಯಸಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ ಅನ್ನೋದು ವಿ.ಎಸ್. ಉಗ್ರಪ್ಪ ಅವರ ಮಾತು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಉಗ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ಅಲಾಂಗ್ ವಿತ್ ದಟ್ ಡಿ.ಕೆ. ಬಣಕ್ಕೆ ಶಿಫ್ಟ್ ಆದ್ರೆ ವಿ.ಎಸ್. ಉಗ್ರಪ್ಪ ಅನ್ನುವ ಮಾಹಿತಿ ಇದೆ. ಯಾವುದೇ ಒಂದೇ ಬಣದಲ್ಲಿ ಇರಬೇಕು ಅಂತೇನಿಲ್ಲ. ಈಗ ಇದನ್ನೇನಾದರೂ ಹೇಳಿದರೆ ಹೌದಾ ನಮ್ದು ಯಾವ ಬಣ ಇಲ್ಲ ರೀ, ಕಾಂಗ್ರೆಸ್ ಒಂದೇ ಬಣ ಅಂತ ಹೇಳ್ತಾರೆ. ಅದು ರೆಡಿಮೇಡ್ ಆನ್ಸರ್. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಆನ್ಸರ್. ಡಿ.ಕೆ. ಸಿದ್ದು ದೆಹಲಿಗೆ ತೆರಳಿದ ಬೆನ್ನಲ್ಲೇ ಉಗ್ರಪ್ಪ ಕೂಡ ದೌಡಾಯಿಸ್ತಾ ಇದ್ದಾರೆ. ರಾಜ್ಯಸಭೆಗೆ ಟಿಕೆಟ್ನ ಬಯಸಿ ರಾಜ್ಯಸಭೆಯ ಸದಸ್ಯರಾಗಲು ವಿ.ಎಸ್. ಉಗ್ರಪ್ಪ ನಾನು ದೆಹಲಿಗೆ ಹೊರಟಿದ್ದೀನಿ ಅಂಥೇಳಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದಾರೆ. ಕಳೆದ ಅವಧಿಯಲ್ಲಿ ನನಗೆ ಜಾಸ್ತಿ ಸಮಯ ಸಿಗಲಿಲ್ಲ ಸಂಸದನಾಗಿ ಕೆಲಸ ಮಾಡಲಿಕ್ಕೆ, 6 ತಿಂಗಳಷ್ಟೇ ಅವಕಾಶ ಆಯಿತು. ಹೀಗಾಗಿ ಅತಿ ಹೆಚ್ಚಿನ ಸೇವೆಯನ್ನು ಮಾಡಲು, ಕಾರ್ಯನಿರ್ವಹಿಸಲು ಈ ರೀತಿಯಾಗಿ ಹೋಗ್ತಿದ್ದೀನಿ ಅನ್ನುವ ಒಂದು ಕಾಂಟೆಕ್ಸ್ಟ್ ಅವರ ಮಾತಿನಲ್ಲಿ ಗಮನಿಸ್ಬೋದು. ಓಕೆ, ಈಗೇನು ಇಮೇಜ್ ನೋಡ್ತಾ ಇದ್ದೀರಲ್ಲ, ಅದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ವಿ.ಎಸ್. ಉಗ್ರಪ್ಪ ಅವರಿದ್ದದ್ದನ್ನು ನೀವು ಗಮನಿಸ್ಬೋದು. ಒಟ್ಟಿನಲ್ಲಿ ಈಗ ವಿ.ಎಸ್. ಉಗ್ರಪ್ಪ ಕೂಡ ದೆಹಲಿ ದೌಡಾಯಿಸಿದ್ದಾರೆ. ಈಗ ದೆಹಲಿ ಅನ್ನೋದು ಇಲ್ಲೇ ಪಕ್ಕದ ಗಲ್ಲಿ ಅನ್ನೋಂಗಾಗಿದೆ ದಿಲ್ಲಿ ಅನ್ನೋದು. ಅಷ್ಟೇ, ಅವಕಾಶ ಅಥವಾ ಅವಶ್ಯಕತೆ ಅಂತ ಬಂದಾಗ ಆಗ ಯಾವುದು ಲೆಕ್ಕಕ್ಕೆ ಬರೋಲ್ಲ. ಅಂದರೆ ಸಮಯ, ಡಿಸ್ಟೆನ್ಸು ಅದೆಲ್ಲ ಕನ್ಸಿಡರ್ ಆಗಲ್ಲ. ಓಕೆ, ಡಿ.ಕೆ. ಶಕೆ ಶುರುವಾದ ಬೆನ್ನಲ್ಲೇ ಎಲ್ಲ ಅಪ್ಡೇಟ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಮಂತ್ರಿಗಿರಿಗೆ ಲಾಬಿ ನಡೀತಾ ಇದೆ, ಮತ್ತೊಂದು ಕಡೆ ಇಂಥವರೇ ಸಿಗಬೇಕು ಅಂತ ಹಠ ಪಟ್ಟು ಕೂಡ ಹಿಡಿಯಲಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ಗೂ ಕೂಡ ದೊಡ್ಡ ಮಟ್ಟದ ಸವಾಲಾಗಿರುತ್ತೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ತಯಾರಿ ಅನ್ನುವ ನಿಟ್ಟಿನಲ್ಲಿ ಈಗ ಈ ಸಂಪುಟವನ್ನು ರಚನೆ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಬೇರೆ ಬೇರೆ ಪಕ್ಷ ವಿರೋಧಿ ಚಟುವಟಿಕೆಗಳು ಕೂಡ ಗರಿಗೆದರುವಂಥ ಎಲ್ಲ ಸಾಧ್ಯತೆಗಳು ರಾಜಕಾರಣದಲ್ಲಿ ಹೊಸತೇನಲ್ಲ.